ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ 2020ರಲ್ಲಿ ಬಂದಿರತಕ್ಕಂಥದ್ದು. ಪ್ರಶ್ನೆ ಏನಿದೆ, ಆ್ಯಂಗಲ್ ಆಫ್ 1 minute ಆಫ್ ಆನ್ ಆರ್ಕ್ ಇನ್ ರೇಡಿಯನ್ ಈಸ್ ನಿಯರ್ಲಿ ಈಕ್ವಲ್ ಟು. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? 1 minute ಆರ್ಕನ್ನು ಏನು ಕೊಟ್ಟಿದ್ದಾರೆ? ರೇಡಿಯನ್ನಲ್ಲಿ ಕೊಟ್ಟಿದ್ದಾರೆ. ಸರಿ, ಈಗ ಆ್ಯಂಗಲ್ 1 minute ಏನು ಮಾಡ್ಬೇಕು ನಾವು? ರೇಡಿಯನ್ನಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಆಪ್ಷನ್ಸ್ ಈ ರೀತಿ ಇವೆ. ಇದನ್ನ ಹೋಗೋದಕ್ಕಿಂತ ಮೊದಲು ನಿಮ್ಗೆ ಏನು ಕೊಡ್ತಿರ್ಬೇಕು? ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಏನು ನೋಡಿ. ಓಕೆ, ನೀವು ಈಗ ಗಡಿಯಾರದ ಮುಳ್ಳು ಇರುತ್ತಲ್ವ? ಓಕೆ, ಗಡಿಯಾರದ ರೌಂಡ್ ಇರುತ್ತೆ. ಅದರಲ್ಲಿ ನೀವು 1 ಡಿಗ್ರಿ ತೊಗೊಂಡಾಗ 1 ಡಿಗ್ರಿಯಲ್ಲಿ ಎಷ್ಟು ಮಿನಿಟ್ ಇರುತ್ತೆ? 60 minute ಇರುತ್ತೆ. ಇದನ್ನು ಗೊತ್ತಿರಬೇಕು. ಓಕೆ, 1 ಡಿಗ್ರಿಯಲ್ಲಿ ಎಷ್ಟು ಮಿನಿಟ್ ಇರುತ್ತೆ? 1 ಡಿಗ್ರಿಯಲ್ಲಿ 60 minute ಇರುತ್ತೆ. ಓಕೆ, 60 minute ಇರುತ್ತೆ. ಓಕೆ, ಅದೇ ರೀತಿ ಈಗ ಪೈ ಡಿಗ್ರಿ ಅಂದರೆ 180 ಡಿಗ್ರಿ ಅಂದರೆ ಎಷ್ಟು ಕೊಡ್ತೀವಿ ನಾವು? ಪೈ 80 ಕೊಡ್ತೀವಿ, ಹೌದಾ? 180 ಡಿಗ್ರಿ ಅಂದರೆ ಎಷ್ಟು? ಪೈ. ಓಕೆ, 180 ಡಿಗ್ರಿ ಅಂದರೆ ಎಷ್ಟು ಬರುತ್ತೆ? ಪೈ ಬರುತ್ತೆ. ಓಕೆ, ಪೈ ರೇಡಿಯನ್ ಬರುತ್ತೆ. ಓಕೆ, ಈಗ ಇವೆರಡನ್ನ ಬಳಸ್ಕೊಳ್ಬೇಕು ನಾವು. ಇವೆರಡನ್ನ ಬಳಸ್ಕೊಂಡು ಏನು ಮಾಡಬೇಕು? ಇದನ್ನು ಸಾಲ್ವ್ ಮಾಡಬೇಕು. ಸಿಂಪಲ್ ಅಷ್ಟೇ ಇದೆ. ಈಗ 1 minute ಬೇಕು ನನಗೆ. 1 minute ಅಂದರೆ ಎಷ್ಟು ಬರುತ್ತೆ ನೋಡಿ? 1 minute ಅಂದರೆ ಎಷ್ಟು ಬರುತ್ತೆ? 1/60 ಡಿಗ್ರಿ. 1/60 ಡಿಗ್ರಿ ಬಂತು. ಈಗ 1/60 ಇಂಟು, ಓಕೆ, ಇದರಿಂದ ನೋಡಿ ನಾನು 1 ಡಿಗ್ರಿ ಅಂದರೆ ಎಷ್ಟು ಬರುತ್ತೆ ಇಲ್ಲಿ? 1 ಡಿಗ್ರಿ ಅಂದರೆ π/180 ರೇಡಿಯನ್ ಬರುತ್ತೆ. π/180 ರೇಡಿಯನ್ ಬರುತ್ತೆ. ಸರಿ, ಈಗ ಅಂದರೆ ಈಗ ನಾನು 1 ಡಿಗ್ರಿ ಪ್ಲೇಸಲ್ಲಿ 1 ಡಿಗ್ರಿ ಪ್ಲೇಸಲ್ಲಿ π/180 ರ್ಯಾಡನ್ನು ಹಾಕ್ಕೊಳ್ತೀನಿ. ಓಕೆ, π/180 ರೇಡಿಯನ್ಸ್ ಹಾಕಿಕೊಂಡ್ರೆ ಸೊ π/180 ಆಯಿತು. ಸೊ ಇದರ ಆನ್ಸರ್ ಏನು ಬರುತ್ತೆ? ಈಗ ನೋಡಿ, ಈ ರೀತಿ ಕ್ಯಾಲ್ಕುಲೇಷನ್ ಬಂದಾಗ ಏನಾಗುತ್ತೆ? ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪೈಯನ್ನು ನಾನು 3.14 ಅರೌಂಡ್ 3 ಅಂತ ತೊಗೊಳ್ತೀನಿ. ಓಕೆ, ವ್ಯಾಲ್ಯೂನ ಚಿಕ್ಕದಾಗಿ ಮಾಡ್ಕೊಳ್ತಾ ಹೋಗ್ಬೇಕು, ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೇಕು. /60 × 180 ಇದೆ. ಓಕೆ, ಈಗ 3 1 3 ಬಂತು. ಓಕೆ, ಈಗ 18 ಆಡಲೆ 36. 1/36 ಇಂಟು 1/100. ಈ ರೀತಿ ಈಗ 20, ಇದು 10 ತಗೊಂಡು 100 ಮಾಡ್ಕೊಂಡೆ. ಈ ಸೈಡು 1/36. ಸೊ ಓಕೆ, 1/36 ಅಂದರೆ ಈಗ ಎಷ್ಟು ಬರುತ್ತೆ? 1/3 ಅಂದರೆ 0.33 ಬರುತ್ತಾ? 1/3 ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 0.33 ಬರುತ್ತೆ. ಅಂದರೆ ನಂದು ವ್ಯಾಲ್ಯೂ ಏನು ಬರಬೇಕು? 3ಗೆ ಸಮೀಪದಂತೆ ಬರಬೇಕು. ಏನು ಬರಬೇಕು? 3ಗೆ ಸಮೀಪದಂತೆ. ಸೊ 1/36 ಅಂದರೆ ಎಷ್ಟು ಬರುತ್ತೆ? 0.033 ಬರುತ್ತೆ, ಹೌದಾ? 0.33 ಬರುತ್ತೆ. ಈಗ ಇದನ್ನೇ ನಿಯರ್ಲಿ ಮಾಡಿಕೊಂಡ್ರೆ ಏನು ಬರುತ್ತೆ? ಇಲ್ಲಿ ನಮಗೆ ನಿಯರ್ಲಿ ಇರೋ ಆಪ್ಷನ್ ಏನು ಬರುತ್ತೆ? 3. ಓಕೆ, ಸೊ 2.91. ಓಕೆ, 2.91 ಇಂಟು 10⁻⁻⁴. ಓಕೆ, ಇದು 0.33 ಇದೆಯಲ್ಲ, 33 ಮುಂದಕ್ಕೆ ಹಾಕೊಂಡಾಗ 10⁻. ಇದು -2 ಹೋಗುತ್ತೆ, ಇಲ್ಲಿಂದ ಕೂಡ -2 ಬರುತ್ತೆ. ಸೊ -4 ಆಯಿತು. ಸೊ 2.91 ಇಂಟು 10⁻⁻⁴ ರ್ಯಾಡ್ ಏನಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ. ಓಕೆ.